ನಮಸ್ಕಾರ. ಲಕ್ಷ್ಮೀ ಅಕ್ಕನವರ 50ನೇ ಹುಟ್ಟುಹಬ್ಬದ ನೆನಪುಗಳು ನಮಗೆ ಆಗಾಗ ಮರುಕಳಿಸ್ತಾ ಇರ್ತದೆ. ನಾನು ಅವ್ರನ್ನ ನೇರವಾಗಿ ನೋಡಿಲ್ಲ, ಆದರೆ ಆ ದಿನ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಅವರಿಗೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಮಾತನಾಡಿದ್ದು ಯಾವುದೇ ರಿಪಿಟೇಷನ್ ಇರಲಿಲ್ಲ. ಹಾಗಾಗಿ ಅವರು ಎಂಥ ಚೈತನ್ಯಮಯ ವ್ಯಕ್ತಿ ಅನ್ನೋದು ನನಗೆ ಮನದಟ್ಟಾಯಿತು. ಹಾಗಾಗಿ ಇವತ್ತು ನನಗೆ ಅವರ ಕವನವನ್ನು ಓದುವ ಸುಸಂದರ್ಭ ಒದಗಿದೆ. ಕವನದ ಶೀರ್ಷಿಕೆ ವಿರಾಟ್ ಸ್ವರೂಪ. ಮನಸ್ಸಿನಲ್ಲಿ ಹುಟ್ಟಿದ ಅವ್ಯಕ್ತ ಬೀಜಾಶಯ ಸೃಷ್ಟಿಯಾಗಿ ಅಂಕುರಿಸಿ ತನ್ನೆಲ್ಲ ರಹಸ್ಯ ಬಯಲು ಮಾಡುತ್ತಾ ವಿರಾಟ್ ಸ್ವರೂಪ ಧರಿಸಿ ಸೆಟೆದು ತಾನು ಯಾರಿಗೇನು ಕಡಿಮೆ ಎನ್ನುತ್ತಾ ಬೀಗಿ ನೆನೆದು ಒಡಲೆಲ್ಲ ಹಸಿ ಮಾಂಸ ಬಿಸಿ ಮುದ್ದೆಯಾಗಿ ಬಾಗಿ ನಿಂತು ಹೋಳಾಗಿ ಮೊಳಕೆ ಟಿಸಿಲೊಡೆದು ಹಸಿರು ಬಸಿರಿಗೆ ಸಾಂತ್ವನವಿತ್ತು ಆಶಯದ ಗರ್ಭದಳು ನವ ಮಾಸಗಳು ಗುಡಿ ಕಟ್ಟಿ ಹೊರ ಬರುವಾಗ ಸಂಪೂರ್ಣತೆಯ ತೃಪ್ತಿಯೊಳು ಬೀಗಿತ್ತು. ಹೀಗೆ ನಿನ್ನಿಂದ ಪ್ರಾರಂಭಗೊಂಡ ಸೃಷ್ಟಿ ಕ್ರಿಯೆಗೆ ರಾಗರತಿ ಹಾಡಿ ಜೀವ ಸ್ಪರ್ಶಕ್ಕೆ ಹಾತೊರೆದು ನಿಂತ ಈ ಒಡಲಿಗದೆಷ್ಟೋ ಅದಮ್ಯ ಬಯಕೆ. ಇಷ್ಟು ವರ್ಷಗಳು ಜೀವ ಬೆಸೆದು ಒಂದಾಗಿ ಹೋದವೆನಿಸಿದರೂ ಕಾಣದ ಆತುರ ಕಾತುರಗಳಲ್ಲಿ ಈ ಜೀವನಾಡಿ ಮಿಡಿದು ಹೊಸದೊಂದು ರೂಪ ಪಡೆದು ಅಳು ನಗುವುಗಳೊಂದಾಗಿ ನೀ ತಂದ ಕಾಣಿಕೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವೆನಿಸುತ್ತಿದೆ. ಹೊಸ ಜೀವನ ಚೈತನ್ಯಕ್ಕೆ ಉಸಿರ ಎರಕ ಹೊಯ್ಯುವ ನಿನ್ನ ವಿರಾಟ್ ಸ್ವರೂಪ ತೋರಿ ಭೂಮ್ಯಾಕಾಶ ಬೆಸೆಯುತ್ತಿದೆ.